ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಕೂಡ ಆಯಿತು. ತಿಂಡಿಗೆ ಏನು ಮಾಡಿರಲಿಲ್ಲ, ಕಡಲೆಕಾಳು ಮತ್ತು ಬಟಾಣಿ ಹಾಕಿ ಸಾಂಬಾರು ಮಾಡಿ ರಾಗಿ ಮುದ್ದೆ ಮಾಡಿದ್ದೀನಿ ಬೆಳಗ್ಗೆನೇ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೂಡ ತಿಂಡಿ ಮಾಡೋದಿದೆ, ಅದಕ್ಕೋಸ್ಕರ ಬೆಳಗ್ಗೆನೇ ಅಡುಗೆನೇ ಮಾಡಿದ್ದೀನಿ. ತಿಂಡಿ ಏನು ಕೂಡ ಮಾಡಿಲ್ಲ. ನೋಡಿ, ಕಡಲೆಕಾಳು ಬಟಾಣಿ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಇಟ್ಟಿದ್ದೀನಿ. ನವೀನ್ ಕೂಡ ಡ್ಯೂಟಿಗೆ ಹೋಗಿಲ್ಲ. ಇವತ್ತಿಂದ ಮಕ್ಕಳಿಗೆ ಇಬ್ರಿಗೂ ಕೂಡ ರಜಾ. ಎಲ್ಲರೂ ಕೂಡ ಮನೇಲೇ ಇದ್ದಾರೆ. ಅದಕ್ಕೋಸ್ಕರ ಮಾರ್ನಿಂಗ್ಗೆ ಎದ್ದು ಬೇಗನೆ ಕೆಲಸ ಮುಗಿಸ್ದೆ. ಸ್ವಲ್ಪ ಲೇಟ್ ಆಯಿತು ಹೇಳೋದು. ಯಾಕೆ ಅಂತ ಹೇಳಿದ್ರೆ ರಾತ್ರಿ ಮಲಗಿದ್ದು ಲೇಟ್ ಆಯಿತು. ನೆನ್ನೆಲ್ಲ ಕೆಲಸ ಮಾಡಿ ತಿಂಡಿ ಎಲ್ಲ ಬೇಯಿಸಿ ಒಂಥರ ಸಾಕಾದಂಗೆ ಆಗಿತ್ತು. ಅದಕ್ಕೋಸ್ಕರ 6 ಗಂಟೆಗೆ ಎದ್ದೆ. 6 ಗಂಟೆಗೆಲ್ಲ ಎದ್ದಿದ್ದೀನಿ. ಇವತ್ತೆಲ್ಲ ಏನೇನು ತಿಂಡಿ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಿದ್ರೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸೋದಂತೂ ಮರಿಬೇಡಿ. ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನೋಡಿದವ್ರು ಪ್ರತಿಯೊಬ್ಬರು ಕೂಡ ಒಂದು ಲೈಕನ್ನು ಕೊಡಿ. ಅಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಒಂದು ಲೈಕ್ ಕೊಡೋಣ ಅಂತ ಮರಿಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಇವತ್ತೆಲ್ಲ ಏನೇನು ತಿಂಡಿ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಕಜ್ಜಾಯ ಮಾಡಬೇಕು. ಚೆಕ್ಕಿನ ಉಂಡೆಗೆ ಎಲ್ಲನೂ ಕೂಡ ಉಂಡೆ ಎಲ್ಲ ಮಾಡಿ ಇಟ್ಟಿದ್ದೀವಿ. ಹೇಗೆಲ್ಲ ಬರುತ್ತೆ ಇವತ್ತು ತಿಂಡಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ನಾನು ಜ್ಯೋತಿನೂ ಕೂಡ ಕಜ್ಜಾಯನ ಬೇಯಿಸೋಣ ಅಂತ ಕೂತ್ಕೊಂಡ್ವಿ. ಇಬ್ಬರೇ ಸಾಕು ಕಜ್ಜಾಯ ಬೇಯಿಸೋಕ್ಕೆ. ನಾನು ತಟ್ಟಿ ಹಾಕ್ತಾಯಿದ್ದೆ, ಅವಳು ಎಲ್ಲನೂ ಕೂಡ ಎಣ್ಣೆಯಲ್ಲಿ ಬೇಯಿಸಿ ತೆಗ್ದಾಕ್ತಾಯಿದ್ಲು. ಕಜ್ಜಾಯದಿಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಹೇಳ್ದಂಗೆ ಕಜ್ಜಾಯದಿಟ್ಟು ಚೆನ್ನಾಗಿ ಬರಬೇಕು ಅಂದರೆ ಫಸ್ಟು ಪಾಕ ಬರಬೇಕು. ಫಸ್ಟು ಪಾಕ ಚೆನ್ನಾಗಿ ಬಂದರೆ ಕಜ್ಜಾಯದಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆಗ ಕಜ್ಜಾಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಮ್ಮನೇಲಿ ಕಜ್ಜಾಯದಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಅಮ್ಮ ತುಂಬ ಚೆನ್ನಾಗಿ ಮಾಡಿದರು. ನಮ್ಮನ್ನು ಕೂಡ ನೋಡ್ಕೊಳ್ಳಿ, ನೀವು ನೆಕ್ಸ್ಟ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ, ನಾನೇ ಇರ್ತೀನ ಮಾಡ್ಕೊಡೋಕ್ಕೆ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ನಾವು ಮಾಡ್ಕೊಂಡ್ವಿ. ಕಜ್ಜಾಯಕ್ಕೆ ಪಾಕ ಬರೋಕ್ಕೆ ಬೆಲ್ಲನ ಸಮ ಪ್ರಮಾಣದಲ್ಲಿ ಹಾಕಬೇಕು. ನಾವು ಬೆಲ್ಲ ಹೇಗೆ ಹಾಕ್ತೀವಿ ಅಂದರೆ ಅಕ್ಕಿ ಎಷ್ಟು ತಗೊಂಡಿರ್ತೀವಿ ಅದನ್ನು ನೋಡಿ ಬೆಲ್ಲನ ಹಾಕಬೇಕು. ಹಾಗಾಗಿ ಅದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಾಕ. ಹಾಗಂತ ಅಮ್ಮ ಕೂಡ ಹೇಳಿದ್ರು. ನಾವು ಅದನ್ನೆಲ್ಲ ಕೂಡ ಪಾಕ ತಗೊಳ್ಳೋದನ್ನ ನೋಡ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಲೇಬೇಕಲ್ವ ವರ್ಷವೂ. ಅದಕ್ಕೋಸ್ಕರ ಈ ಥರ ಕಜ್ಜಾಯ ಬೇಯಿಸಿ ಚೆನ್ನಾಗಿ ನೀಟಾಗಿ ಬಂತು. ಕಜ್ಜಾಯ ಅಂತೂ ತುಂಬಾ ಚೆನ್ನಾಗಿ ಬಂತು. ಇದೆಲ್ಲ ಆದಮೇಲೆ ಚಿಕನ್ ಉಂಡೆನೂ ಮಾಡಿಬಿಡೋಣ. ಯಾಕೆಂದರೆ ನಮ್ಮ ಮನೇಲಿ ಫಸ್ಟು ಕಜ್ಜಾಯ ಚಿಕನ್ ಉಂಡೆ 2 ಬಾಕಿ ಇತ್ತು. ಇನ್ನೆಲ್ಲ ಕೂಡ ತಿಂಡಿ ಎಲ್ಲ ರೆಡಿಯಾಗಿತ್ತು. ಹಾಗಾಗಿ ಅಮ್ಮ ನಿಮ್ಮ ಮನೇಲಿ ಕಜ್ಜಾಯ ಚಿಕನ್ ಉಂಡೆ ಅಂದರೆ ಬೇಗ ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ಅಮ್ಮ ನಿಮ್ಮ ಮನೇಲಿ ಮಾಡಿಬಿಟ್ಟು ಆಮೇಲೆ ಜ್ಯೋತಿಯರ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಹಾಗೆ ಮಾಡಿದ್ವಿ. ಕಜ್ಜಾಯನ ಬೇಯಿಸ್ಬಿಟ್ಟು ಜ್ಯೋತಿ ನಾವು ಹೇಳಿದ್ವಿ, ನೀವು ಮೇಲೆ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇರು, ನಾವು ಚಿಕನ್ ಉಂಡೆನ ಬೇಯಿಸ್ಬಿಟ್ಟು ಅಮ್ಮ ನಾನು ಇಬ್ಬರು ಕೂಡ ಬರ್ತೀವಿ ಅಂತ ಹೇಳಿದೆ. ಸರಿ ಅಂತ ಹೇಳಿ ಅವಳು ಕೂಡ ಹೋದ್ಲು. ಅಮ್ಮ ನಾನಿಬ್ಬರು ಕೂಡ ಸೇರಿಕೊಂಡು ಚಿಕನ್ ಉಂಡೆನ ಬೇಯಿಸ್ತಾ ಇದ್ವಿ. ಚಿಕನ್ ಉಂಡೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ. ಏಕೆಂತ ಹೇಳಿದ್ರೆ ಇದೇ ನಮಗೆ ಎಡವಟ್ಟಾಗೋದು. ಇದರಲ್ಲಿ ತುಂಬ ಚೆನ್ನಾಗಿ ಗಮನ ಇಟ್ಟು ಮಾಡ್ಕೋಬೇಕು. ಎಷ್ಟು ಬೆಲ್ಲ ಹಾಕಬೇಕು, ಎಷ್ಟು ಪಾಕ ಬರಬೇಕು, ಆ ಥರ ಎಲ್ಲ ನೋಡ್ಕೋಬೇಕು. ಕಜ್ಜಾಯ ಚಿಕನ್ ಉಂಡೆ ಎರಡೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ನೋಡಿ ಮಾಡ್ಕೋಬೇಕು. ಹೀಗಾಗಿ ಕಜ್ಜಾಯ ಚಿಕನ್ ಉಂಡೆ ಎಲ್ಲ ಕೂಡ ಬೇಯಿಸ್ತಾ ಇದ್ದೆ. ನಾನು ಬೆಳಿಗ್ಗೆನೇ ಎದ್ದು ಅಡುಗೆನೇ ಮಾಡಿಬಿಟ್ಟಿದ್ದೆ. ಕಡಲೆಕಾಳು ಬಟಾಣಿ ಹಾಕಿ ಸಾಂಬಾರು ಮಾಡಿದ್ದೆ. ಏಕೆಂದರೆ ಮಧ್ಯಾಹ್ನ ಎಲ್ಲ ಕೂಡ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಅಡುಗೆನೇ ಮಾಡಿಬಿಟ್ಟಿದ್ದೆ. ಅಮ್ಮನೂ ಕೂಡ ಹಾಗೆ ಹೇಳಿದ್ರು, ತಾಯಿ ಅಡುಗೆ ಮಾಡ್ಕೊಬಿಡು, ಇನ್ನು ಜ್ಯೋತಿ ಮನೆಗೆ ಹೋದರೆ ಇವತ್ತೆಲ್ಲ ಫುಲ್ ಎಷ್ಟೊತ್ತಾದರೂ ಕೂಡ ತಿಂಡಿನ ಮುಗಿಸ್ಬಿಡ್ಬೇಕು ಅಂತ. ಅವಳು ಸ್ವಲ್ಪನೇ ಮಾಡಿರೋದು, ನಾನು ಜಾಸ್ತಿ ಏನೂ ಹಾಕಿಲ್ಲ ಅಂತ. ನಾನು ಅಕ್ಕವ್ರಿಗೆಲ್ಲ ಕೊಡಬೇಕಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಾನು ಇಬ್ಬರು ಕೂಡ ಸೇರಿಕೊಂಡು ಚಿಕನ್ ಉಂಡೆನ ಬೇಯಿಸೋಣ ಅಂತ. ಚಿಕನ್ ಉಂಡೆ ಸ್ವಲ್ಪ ವೈಟಿಗೆ ಬರಬೇಕು. ಚಿಕನ್ ಉಂಡೆ ಕೂಡ ತುಂಬಾ ಚೆನ್ನಾಗಿ ಬಂತು. ಇವಾಗ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಮುಗೀತು. ಕಜ್ಜಾಯ ಮತ್ತು ಚಿಕನ್ ಉಂಡೆನೂ ಕೂಡ ಮಾಡಾಯಿತು.
ಎಲ್ಲನೂ ಕೂಡ ನೀಟ್ ಮಾಡಿದೆ. ಇಷ್ಟೋ ತನಕ ಆಯಿತು ಕೆಲಸ ಫ್ರೆಂಡ್. ಯಾಕೆ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ, ಎಲ್ಲ ಕೂಡ ಗಲೀಜಾಗಿತ್ತು, ಎಣ್ಣೆ ಎಲ್ಲ ಆರಿ ಎಲ್ಲ ಕೂಡ ಆಗಿತ್ತು, ಎಲ್ಲ ಒರೆಸ್ದೆ. ಅಮ್ಮನೂ ಕೂಡ ಇವಾಗ ಜ್ಯೋತಿಯರ ಮನೇಲಿದ್ದಾರೆ, ನಾನು ಕೂಡ ಹೋಗ್ತೀನಿ. ಅವಳು ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ಅಲ್ಲೂ ಕೂಡ ಏನೇನು ಮಾಡ್ತೀವಿ, ಹೇಗೆಲ್ಲ ಇರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವೀಡಿಯೋನ ನೋಡಿ. ವಾಯ್ಸು ಕೂಡ ಡಲ್ಲಾಗಿ ಹೋಗಿದೆ, ಯಾಕೆಂದರೆ ಅಷ್ಟು ಮಲ್ಕೊಬಿಡೋಣ ಅಂತ ಅನ್ನಿಸ್ತಾ ಇದೆ. ರಾತ್ರಿ ಎಲ್ಲ ನಿದ್ರೆನೇ ಇಲ್ಲ ಸರಿಯಾಗಿ. ಇವಾಗಲೂ ಕೂಡ ಆಯ್ತಲ್ಲ, ತಲೆ ಭಾರ ಆಗ್ತಾಯಿದೆ. ನವೀನ್ ಕೂಡ ಇವತ್ತು ಡ್ಯೂಟಿಗೆ ಹೋಗಿಲ್ಲ, ಆರಾಮಾಗಿ ಮಲಗಿದ್ದಾರೆ. ಅವರು ಕೂಡ ಅವರು ಎಲ್ಲ ಹೊರಗಡೆ ಹೋಗಿದ್ರು. ನನ್ನ ಮಗ ನೋಡಿದ್ದೆ ಚೆಸ್ಟ್ ಕೆಲಸ, ಯಾಕಾದರೂ ಸ್ಕೂಲ್ ರಜಾ ಕೊಟ್ಟಿದ್ದಾರೋ ಅನ್ನೋಷ್ಟು ಸಿಟ್ಟು ಬಂದ್ಬಿಟ್ಟೈತೆ ನನಗೆ. ನೋಡಿ ಯಾವ ಥರ ಆಡ್ತಾನೆ, ಕೋತಿಗಳು ಆಡ್ತಾವಲ್ಲ ಆ ಥರ ಮನೇಲಿ ಕೋತಿ ಥರ ಆಡ್ತಾನೆ. ಯಾರೋ 10 ರೂಪಾಯಿ ನವೀನ್ ಫೋನಲ್ಲಿ ಬ್ಯುಸಿ ಆಗಿದ್ದಾರೆ. ಏನೋ 50 ರೂಪಾಯಿ ಎಲ್ಲಿತ್ತು, ಕೊಡು ಪಾಪ ನನಗೆ 50 ರೂಪಾಯಿ. 50 ರೂಪಾಯಿ ಆಯ್ತಂತೆ ಅವನ ಹತ್ರ, ಕೊಡು ಅಂದರೆ ಹಿಂಗೆ ಆಡ್ತಾನೆ ನೋಡಿ. ಇವಾಗ ಹೋಗ್ತೀನಿ ಜ್ಯೋತಿಯರ ಮನೆಗೆ. ಅವಳು ಪಾಪ ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ತೀನಿ. ಅಲ್ಲೂ ಕೂಡ ಬೇಗ ಎಲ್ಲ ಪಟ ಅಂತೆಲ್ಲ ಮುಗಿಸ್ತೀನಿ. ಎಷ್ಟು ಆಗುತ್ತೆ, ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಇವತ್ತೆಲ್ಲ ಫುಲ್ ಕಂಪ್ಲೀಟಾಗಿ ಮುಗಿಸ್ಬಿಡ್ಬೇಕು ತಿಂಡಿನ. ಅಮ್ಮ ಕೂಡ ಫಸ್ಟು ಅಲ್ಲೂ ಕೂಡ ಚಕ್ಕಿನ ಉಂಡೆಗೆ ಮತ್ತು ಕಜ್ಜಿಯಕ್ಕೆ ಪಾಕ ಎಲ್ಲ ತೆಗೆದು ಇಟ್ಕೊಬಿಡೋಣ. ಸಂಜೆ ಹೊತ್ತಿಗೆ ಅದು ಕೂಡ ಎಲ್ಲ ಚೆನ್ನಾಗಾಗುತ್ತೆ, ಆಮೇಲೆ ಬೇಕಾದರೆ ಮಾಡಿದ್ರಾಯ್ತು ಅಂತ ಹೇಳಿದ್ದಾರೆ ಅಮ್ಮ. ಅದಕ್ಕೋಸ್ಕರ ಅಮ್ಮ ಆಲ್ರೆಡಿ ಹೊರಟೋದ್ರು ಇಲ್ಲಿ ಮಾಡಿಬಿಟ್ಟು. ನಾನು ಕೂಡ ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಬನ್ನಿ. ನೋಡಿ ನಾನು ಬರೋಷ್ಟೊಳಗೆ ಆವಾಗಲೇ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ ಬೇಯಿಸ್ತಾ ಇದ್ದಾರೆ, ನನ್ನ ಮಗಳು ಒತ್ತುತ್ತಿದ್ದಾಳೆ. ಜ್ಯೋತಿ ಎಲ್ಲನೂ ಕೂಡ ನೀಟಾಗಿ ಉಂಡೆ ಮಾಡಿಕೊಡ್ತಾ ಇದ್ದಾಳೆ. ನಾನು ಬರೋಷ್ಟೊಳಗೆ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ನಾನು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಲ್ಲ, ಬರೋಷ್ಟೊಳಗೆ ಆವಾಗಲೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕೂಡ ಇವಾಗ ಕುತ್ಕೊಂಡು ಮಾಡೋಣ ಹೇಳ್ಬಿಟ್ಟು ಬಂದವಳೆ. ಹೇಳ್ಬಿಟ್ಟು ಬಂದಿದ್ದೀನಿ, ಪಟ ಅಂತ ಮಾಡ್ತೀವಿ ನೋಡಿ. ಇನ್ನು ನಾನು ಹೋಗೋಷ್ಟೊಳಗೆ ಜ್ಯೋತಿಯರು ಆವಾಗಲೇ ಚಕ್ಲಿನ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಚಕ್ಲಿ ಎಲ್ಲನೂ ಬೇಯಿಸ್ಬಿಟ್ಟು ಅಮ್ಮ ಹೋಗಿ ಕಜೇದಿಟ್ಟು ಪಾಕ ಎಲ್ಲ ತೆಗೆದು ಕಜೇದಿಟ್ಟು ಮಾಡಿ ಮತ್ತು ಚಕ್ಕಿನ ಉಂಡೆ ಕೂಡ ಮಾಡಿ ಇಟ್ಟಿದ್ರು ಹಿಟ್ಟನ್ನು. ಹಾಗಾಗಿ ಅಮ್ಮ ಫಸ್ಟು ಅದನ್ನು ನೋಡ್ತೀನಿ ತಗೊಬನ್ನಿ ಯಾವ ಥರ ಆಗಿದೆ ಅಂತ ಹೇಳಿದ್ರು. ಅವ್ರಿಗೆ ಬೇಗನೆ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಅಮ್ಮ ಫಸ್ಟು ಚಕ್ಲಿ ಆದಮೇಲೆ ಕಜ್ಜಾಯ ಚಕ್ಕಿನ ಉಂಡೆ ಎರಡನ್ನೂ ಕೂಡ ಬೇಯಿಸ್ಬಿಟ್ಟು ಆಮೇಲೆ ಬೇಕಾದರೆ ಮಿಕ್ಕಿ ತಿಂಡಿ ಮಾಡ್ಕೊಳ್ಳೋರಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹಾಗೆ ನಾವು ಫಸ್ಟು ಕಜ್ಜಾಯ ಚಕ್ಕಿನ ಉಂಡೆನೇ ಬೇಯಿಸ್ಬಿಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಇಲ್ಲಿ ನಾನು ಮನೆಯಲ್ಲಿ ಯಾವುದೇ ಥರ ತಿಂಡಿನ ಬೇಯಿಸೋಕೆ ಕೂತ್ಕೊಳ್ಳಿಲ್ಲ, ಇಲ್ಲಿ ಬೇಯಿಸೋಕ್ಕೆ ಕೂತ್ಕೊಂಡೆ. ಯಾಕೆಂದರೆ ಅಮ್ಮ ನನಗೆ ಬೆನ್ನೋಯ್ತೈತೆ, ಆಗಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಜ್ಯೋತಿ ನಾನು ತಟ್ಕೊಡ್ತೀನಿ, ನೀನು ಬೇಯಿಸಾಕು ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಕಜ್ಜಾಯ ಚಕ್ಕಿನ ಉಂಡೆ ಎರಡೂ ಕೂಡ ಮುಗಿಸ್ಕೊಂಡ್ವಿ. ಮುಗಿಸಾದ್ಮೇಲೆ ಇವಾಗ ಖಾರ ತಿಂಡಿ ಮಾಡೋಣ ಅಂತ ಹೇಳಿ ಕೋಳ್ಬೇಳೆನ ಕೂಡ ಫಸ್ಟು ಕೋಳ್ಬೇಳೆ ಮಾಡ್ಕೊಬೇಡೋಣ. ಯಾಕೆಂದರೆ ಇದು ಸ್ವಲ್ಪ ನಿಧಾನ ಅಲ್ವಾ ಬೇಯೋದು, ಅದಕ್ಕೋಸ್ಕರ ಕೋಳ್ಬೇಳೆ ಎಲ್ಲನೂ ಮಾಡ್ಕೊಬೇಡೋಣ ಅಂತ. ಹೀಗೆ ಒಂದು ದಿನ ನಮ್ಮ ಮನೇಲಿ ತಿಂಡಿ ಮಾಡ್ಕೋತೀವಿ, ಇನ್ನೊಂದು ದಿನ ಅವ್ರ ಮನೆ ತಿಂಡಿ ಮಾಡ್ಕೋತೀವಿ. ಯಾಕೆಂದರೆ ಈ ಥರ ಹಬ್ಬಗಳಲ್ಲಿ ತಿಂಡಿ ಎಲ್ಲ ಮಾಡ್ತೀವಿ ಅಂದರೆ ಜಾಸ್ತಿ ಜನ ಬೇಕು, ಒಂದು 2-3 ಜನನಾದರೂ ಇರಬೇಕು. ಒಬ್ಬೊಬ್ಬರೇ ಮಾಡ್ತೀವಿ ಅಂದರೆ ತಿಂಡಿನ ಆಗಲ್ಲ. ಅದಕ್ಕೋಸ್ಕರ ನಾವು ಈ ಥರ ಫಸ್ಟು ನಮ್ಮ ಮನೇಲಿ ಮಾಡ್ಕೊಬಿಟ್ಟು ಆಮೇಲೆ ಅವಳ ಮನೇಲಿ ಹೋಗಿ ಮಾಡ್ತೀವಿ. ಹೀಗೆ ತಿಂಡಿ ಎಲ್ಲನೂ ಕೂಡ ನಾನೇ ಬೇಯಿಸ್ಕೊಂಡೆ. ಅಮ್ಮ ಸ್ವಲ್ಪ ರೆಸ್ಟ್ ಮಾಡಿ ನೀವು ಮಲ್ಕೊಳ್ಳಿ ಅಂತ ಹೇಳಿದೆ ಅಮ್ಮನಿಗೆ. ಅಮ್ಮನೂ ಸರಿ ತಾಯಿ ನಾನು ಮಲ್ಕೊಂಡಿರ್ತೀನಿ, ಸ್ವಲ್ಪ ಬೆನ್ನೆಲ್ಲ ನೋವು ಕಾಲೆಲ್ಲ ನೋವು, ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಮ್ಮ ಹಂಗಿದ್ರು ಕೂಡ ಮಲಗಲೇ ಇಲ್ಲ. ಎದ್ದು ಕಜ್ಜಾಯ ಚಕ್ಕಿನ ಉಂಡೆ ಬೇಯಿಸೋಷ್ಟ್ರೊಳಗೆ ಎದ್ದು ಬಂದು ಕೋಳ್ಬೇಳೆ ಒತ್ಕೊಡ್ತೀನಿ. ಏಕೆಂದರೆ ಕೋಳ್ಬೇಳೆ ಒತ್ತೋಕ್ಕೆ ಸ್ವಲ್ಪ ಜನ ಜಾಸ್ತಿ ಇರಬೇಕು, ಅದಕ್ಕೋಸ್ಕರ ಕೋಳ್ಬೇಳೆನ ನಾನು ಒತ್ಕೊಡ್ತೀನಿ. ನೀವು ಬೇಯಿಸಿ, ಯಾಕೆಂದರೆ ಅದು ಬೇಗ ಆಗಬೇಕಲ್ವಾ, ಚಟ್ನಿ ತುಂಬ ಇರಬೇಕು, ನೀವು ಸ್ವಲ್ಪ ಹಾಕ್ಕೊಂಡು ಬೇಯಿಸಿದ್ರೆ ಆಗಲ್ಲ ಅಂತ ಹೇಳಿದ್ರು ಅಮ್ಮ. ಸರಿ ಅಂತ ಹೇಳಿ ಅಮ್ಮನೂ ಕೂಡ ಒತ್ಕೊಟ್ರು. ಕೋಳ್ಬೇಳೆ ಎಲ್ಲ ಬೇಯಿಸಾದ್ಮೇಲೆ ನೆಕ್ಸ್ಟು ಮುದುಕ್ಬಿಟ್ಟು ನನಗಂತೂ ಕೂತ್ಕೊಳ್ಳೋಕ್ಕೆ ಆಗ್ತಾನೆ ಇರಲಿಲ್ಲ, ಬೇಯಿಸೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಬೆನ್ನು ನೋವು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲೂ ಕೂಡ ಇಡೀ ದಿನ ಕೂತ್ಕೊಂಡು ಮಾಡಿದ್ವಲ್ಲ, ಇಲ್ಲೂ ಕೂಡ ಟೈಮ್ ಆಗೇ ಹೋಯ್ತು. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪನೇ ಆದರೆ ಎಲ್ಲ ಥರ ತಿಂಡಿ ಮಾಡಬೇಕಲ್ವ, ಒಂದಿನ ಎಲ್ಲ ಪೂರ್ತಿ ಬೇಕು. ಹಾಗಾಗಿ ಅಮ್ಮ ಹೇಳ್ತಾಯಿದ್ರು ಈ ಥರ ಇಟ್ಕೋಬೇಡಿ, ಒಂದಿನ ಮುಂದಾಗಿಯೇ ಹಬ್ಬ ಇನ್ನೂ ಒಂದು 2-3 ದಿನ ಇದೆ ಅನ್ನುವಂಗೆ ಇಟ್ಕೊಳ್ಳಿ, ಒಂದು ದಿನ ರೆಸ್ಟ್ ಮಾಡಿ. ನೀವು ಹಬ್ಬ ಇನ್ನು 2 ದಿನ ಅದೇ ಅನ್ನುವಂಗೆ ಅವ್ರ ಮನೇಲಿ ಒಂದಿನ ನಿಮ್ಮ ಮನೇಲಿ ಒಂದಿನ ಬೇಯಿಸ್ಕೊಂಡು ಹಿಂಗೆ ಹಿಂಸೆ ತಗೋಬೇಡಿ. ಈ ನೆಕ್ಸ್ಟ್ ವರ್ಷ ಮಾಡುವಾಗ ನೀವು ಒಂದು 3-4 ದಿನ ಅನ್ನುವಂಗೆ ಮುಂಚೆಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೊಳ್ಳಿ ತಿಂಡಿನ. ಒಂದು ದಿನ ಗ್ಯಾಪ್ ಕೊಟ್ಕೊಳ್ಳಿ ಕೆಲಸ ಎಲ್ಲ ಮಾಡೋಕ್ಕೆ, ಸರಿ ಹೋಗುತ್ತೆ ನಿಮಗೆ ಅಂತ. ಈ ಸಲನೇ ಈ ಥರ ಆಗಿದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲೆಲ್ಲ ಪೂಜೆ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಈ ಸಲನೇ ಈ ಥರ ಆಗಿದ್ದು. ಈ ನೆಕ್ಸ್ಟ್ ಸಲ ಈ ಥರ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಡ್ದಂಗೆ ನಾವು ಕೂತ್ಕೊಂಡು ಈ ಥರ ಎಲ್ಲ ತಿಂಡಿ ಬೇಯಿಸೋದು, ತಿಂಡಿ ಮಾಡೋದು
ಆಗಲ್ಲ, ನಮಗೂ ಕೂಡ ಸುಸ್ತಾಗುತ್ತೆ, ಹಿಂಸೆ ಆಗುತ್ತೆ ಅಂತ ನಾನಂತೂ ಬೇಗ ಬೇಗ ಎಲ್ಲ ತಿಂಡಿ ಎಲ್ಲ ಮುಗೀಲಿ ಅಂತ ಕೂಡ ಬೇಯಿಸ್ತಾ ಇದ್ದೆ. ನಾನು ಇವತ್ತು ನೀನು ಕೂತ್ಕೊಬಿಟ್ಟಿದ್ಯಾ ತಿಂಡಿ ಬೇಯಿಸೋಕ್ಕೆ ಅಂತ ಹೇಳಿದ್ರು. ಅವ್ರ ಮನೇಲಿ ಕೂಡ ತಿಂಡಿ ಎಲ್ಲ ಬೇಯಿಸಿ ನಾನು ಕೆಳಗಡೆ ಬಂದುಬಿಟ್ಟೆ ನಮ್ಮ ಮನೆಗೆ. ಅಂತೂ ತಿಂಡಿ ಕೆಲಸ ಅಂತೂ ಮುಗೀತು. ಎಲ್ಲ ಥರ ತಿಂಡಿನೂ ಕೂಡ ಹಬ್ಬಕ್ಕೆ ಮಾಡಿ ಆಯಿತು ಫ್ರೆಂಡ್. ಹೊರಗಡೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಯಾಕೆಂದರೆ ರಜಾ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಏನು ಅಂದ್ಕೋಬೇಡಿ. ಊಟನೂ ಕೂಡ ಆಯಿತು. ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ, ಬೆಳಗ್ಗೆ ಮುದ್ದೆ ಮಾಡಿದ್ನಲ್ಲ, ಮುದ್ದೆ ಊಟ ಮಾಡಿದ್ದೆ, ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಾಗಾಗಿ ಬೇಗ ಊಟ ಮಾಡಿಕೊಂಡೆ, ಏಕೆಂದರೆ ಕೆಲಸ ಇತ್ತು. ನವೀನ್ ಸೊಪ್ಪೆಲ್ಲ ತೊಗೊಬಂದಿದ್ರು, ಅದನ್ನೆಲ್ಲ ಬಿಡಿಸಿಟ್ಕೊಂಡ್ವಿ. ನಾಳೆಗೆ ಏನೇನು ಬೇಕು ಎಲ್ಲನೂ ಕೂಡ ತೊಗೊಬಂದಿದ್ರು, ಅದನ್ನೆಲ್ಲನೂ ನೀಟಾಗಿ ಬಿಡಿಸಿ ಎತ್ತಿಟ್ಕೊಂಡ್ವಿ. ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ವಿ. ಸ್ವಲ್ಪ ಪಾತ್ರೆ ಇದೆ, ಸಿಂಕಲ್ಲಿ ತೊಳಿಬೇಕು. ಇನ್ನೇನಿದ್ರು ನಾಳೆ ಬೆಳಿಗ್ಗೆಗೆ ಕೆಲಸ ಮಾಡ್ಕೊಳ್ಳೋದು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಮಲ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನನಗಂತೂ ಸಖತ್ತು ಸ್ಟ್ರೈನ್ ಆದಂಗೆ ಆಗ್ತಾಯಿದೆ, ಆಗ್ತಾನೇ ಇಲ್ಲ. ಹೆಂಗಂದರೆ ಎಣ್ಣೆ ಮುಂದ್ಗಡೆ ಕೂತ್ಕೊಬಿಟ್ಟು ಅಪ್ಪ ಸಾಕಪ್ಪ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಎಲ್ಲ ಹೊರಗಡೆ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂದರೆ ತೋರಿಸ್ತೀನಿ ನೋಡಿ. ಎಲ್ಲರೂ ಕೂಡ ಗಜ್ಜಿ ಬಿಜಿ ಅಂದ್ಕೊಂಡು ಆಟ ಆಡ್ತಾ ಇದ್ದಾರೆ. ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ನನ್ನ ಮಗ ಚಿಕ್ಕವನು, ಇಲ್ಲಿ ದೊಡ್ಡವನು ನೋಡಿ ಕುತ್ಕೊಂಡು ಈ ಥರ ಬಡಿತಾ ಇರೋದು ನೋಡಿ, ಈ ಥರ. ನನ್ನ ಮಕ್ಳಿಗೆ ರಜಾ ಬಂದರೆ ಬೇಜಾರಂತೂ ಆಗಲ್ಲ ನೋಡಿ, ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ ಆಟ ಆಡಿಕೊಂಡು. ಎಲ್ರದ್ದು ಊಟ ಆಯಿತು, ಊಟ ಎಲ್ಲ ಆದಮೇಲೆ ಆರಾಮಾಗಿ ಎಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ನೋಡಿ ಇಲ್ಲಿ ನನ್ನ ದೊಡ್ಡ ಮಗ ಯಾವ ಥರ ನೋಡಲಿ ಪಾಪುನ ಹೆಂಗೆ ಆಟ ಆಡಿಸ್ತಾ ಇದ್ದಾನೆ. ಡ್ಯಾನ್ಸ್ ಮಾಡವ, ಡ್ಯಾನ್ಸು. ಹಾಂ ಐ ಬಂಗಾರಿ ನೀನು ನೋಡಿಲ್ಲಿ. ನೋಡಿದ್ರಲ್ಲ ಎಲ್ಲ ಹೆಂಗೆ ಆಟ ಆಡ್ತಾ ಇದ್ದಾರೆ. ರಜಾ ಬಂತು ಅಂದರೆ ಇದೇ ಕೆಲಸ. ನನ್ನ ದೊಡ್ಡ ಮಗ ಅಷ್ಟು ಹೋಗಲ್ಲ ಆಟ ಆಡೋಕ್ಕೆ, ಏಕೆಂದರೆ ಪಾಪ ಅದಕ್ಕೆ ರಜಾ ಅನ್ನೋದೇ ಇಲ್ಲ. ಬೆಳಗ್ಗೆ ಮಾರ್ನಿಂಗ್ ಟ್ಯೂಷನ್ಗೆ ಹೋಗಿದ್ದ, ಇವಾಗ ಸಂಜೆನೂ ಕೂಡ ಟ್ಯೂಷನ್ಗೆ ಹೋಗಿದ್ದ. ಅದಕ್ಕೋಸ್ಕರ ನಾನು ಕೂತ್ಕೋತೀನಿ ಅಮ್ಮ ಅವ್ರು ಆಟ ಆಡಲಿ ಅಂತ ಹೇಳಿ ಅದು ಕೂತವನೇ. ಪಾಪುನ ಆಟ ಆಡಿಸ್ತಾ. ಇನ್ನು ಎಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ದೀಪೋಣ ನಾನು ಆವಾಗಲೇ ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ಮಕ್ಕಳು ಜೊತೆ ಮಕ್ಕಳಾಗಿ ಇರ್ತಾರೆ, ಆಟ ಆಡ್ತಾರೆ. ನನ್ನ ಮಕ್ಕಳಿಗೆ ಅದಕ್ಕೋಸ್ಕರ ರಜಾ ಕೊಟ್ಟರೆ ಬೇಜಾರು ಅನಿಸಲ್ಲ. ಅವ್ರಿಗೂ ಕೂಡ ಹೋಗಬೇಕು ಅಂತಲೂ ಕೂಡ ಅವ್ರಿಗೆ ಅನಿಸಲ್ಲ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಟೈಮ್ ಆಗೋಗಿದೆ, ನಾವು ಬೇಗನೆ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಬೇಗ ಮಲ್ಕೊಂಡ್ರೆ ಬೇಗ ಹೇಳ್ಬೋದು ಅಂತ. ಇನ್ನು ಹಾಸಿಗೆ ಬೆಡ್ಶೀಟೇನು ಕೂಡ ಯಾವುದಕ್ಕೂ ಕೂಡ ಆಸಿಲ್ಲ. ಇನ್ನೂ ಕೂಡ ಎಲ್ಲನೂ ರೆಡಿ ಮಾಡ್ಕೋಬೇಕು. ನೋಡ್ತೀನಿ ಎಷ್ಟು ಹಿಂಗಾಗುತ್ತೆ ಹಂಗೆ ಮಾಡ್ತೀನಿ. ಗೊತ್ತೇ ಇದೆಯಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ನೋಡೋ ಪ್ರತಿಯೊಬ್ಬರು ಕೂಡ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಈಗ ಬಿಟ್ಟಿರೋ ವಿಡಿಯೋಗಳನ್ನ ನೋಡ್ತಾ ಖುಷಿ ಪಡ್ತಾ ಎಂಜಾಯ್ ಮಾಡ್ತಾರೆ. ಎಲ್ರಿಗೂ ಕೂಡ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್.